ವೀಕ್ಷಕರಿಗೆಲ್ಲ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಹೊಸ ಲೇಔಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ಅನತಿ ಗ್ರೂಪ್ಸ್ ಅವರ ಒಂದು ಪ್ರಾಜೆಕ್ಟ್ ಆಗಿರೋವಂಥದ್ದು. ಇದು ಎಲ್ಲಿ ಬರುತ್ತೆ ಅಂತಂದರೆ ಕುಂಬ್ಳಗೂಡಿಂದ ಬರೀ 2.5 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ಸೊ ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ. ಈ ಲೇಔಟ್ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಅಮ್ಯುನಿಟೀಸ್ ಬಗ್ಗೆ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ಅಕ್ಕಪಕ್ಕ ಸರೌಂಡಿಂಗಲ್ಲಿ ಡೆವಲಪ್ಮೆಂಟ್ ಆಗಿರೋದನ್ನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ. ರಾಜೇಶ್ ಅವರು ನಮ್ಮ ಜೊತೆ ಇದ್ದಾರೆ ಅನತಿ ಗ್ರೂಪ್ಸ್ ಕಡೆಯಿಂದ. ಸೊ ಫುಲ್ ಮಾಹಿತಿನ ಅವ್ರ ಕಡೆಯಿಂದ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ರಾಜೇಶ್ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರ ಕಡೆಯಿಂದಾನೆ ಫುಲ್ ಡೀಟೇಲ್ಸ್ನ ತಿಳ್ಕೊಂಬೋಣ. ರಾಜೇಶ್ ಅವರೇ ಆರಾಮ? ಹಾಂ ಸರ್, ಆರಾಮ. ನೀವು ಸರ್? ನಾವು ಆರಾಮ. ಸೊ ಮೊದಲಿಗೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಡಿ ಸರ್. ನೀವು ಮೈಸೂರು ರೋಡ್ ಕುಂಬ್ಳಗೂಡು ಕೇಳಿದ್ರೆ ಅನ್ಕೊಳ್ತೀನಿ. ಹೌದು, ಮೈಸೂರು ರೋಡ್ ಕುಂಬ್ಳಗೂಡಿಂದ ನಿಮಗೆ ಒಂದು 2.5 ಕಿಲೋಮೀಟರ್ ಆಗುತ್ತೆ. 2.5 ದೇವಗೆರೆ ಕ್ರಾಸ್ ಅಂತಾನೆ ಪ್ರಾಪರ್ಟಿ ಬರೋದು. ದೇವಗೆರೆ ಕ್ರಾಸ್ ಅಂತ. ದೇವಗೆರೆ ಕ್ರಾಸ್ ಅಂತ KP ಗ್ರೀನ್ ಸಿಟಿ ಅಂತ ಪ್ರಾಜೆಕ್ಟ್ ಹೆಸರು. ಓಕೆ, ಯಾವಾಗ ನೀವು ಡೆವಲಪ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿರೋದು ಸರ್? ಡೆವಲಪ್ಮೆಂಟ್ ಎಲ್ಲ ಇವಾಗ ರೀಸೆಂಟ್ ಆಗಿ ಡೆವಲಪರ್ ಕ್ಲಿಯರ್ ಆಗಿರೋದು. ಅಂಡ್ ಒಂದು 5 ತಿಂಗಳಿಂದ ವರ್ಕಿಂಗ್ ಅಲ್ಲಿ ಇತ್ತು ಸರ್. ಓಕೆ, ಎಷ್ಟು ಎಕರೆಯಲ್ಲಿ ಮಾಡಿರೋಂಥದ್ದು ಸರ್ ಇದು? ಸರ್ 3 ಎಕರೆ 18 ಕ್ವಿಂಟಲ್ ಮಾಡಿರೋ ಪ್ರಾಜೆಕ್ಟ್ ಬಂದು ಸರ್. ಟೋಟಲ್ ನಂಬರ್ ಆಫ್ ಸೈಟ್ಸ್ ಎಷ್ಟಿದ್ದಾವೆ ಸರ್? 80 ಸೈಟ್ ಇದೆ ಸರ್. 80 ಸೈಟ್ ಇದ್ದಾವೆ. ಓಕೆ, ಅದರಲ್ಲಿ ರಿಜಿಸ್ಟ್ರೇಷನ್ ಯಾರಾದ್ರೂ ಮಾಡ್ಕೊಂಡಿದ್ದಾರೆ? ಖಂಡಿತ ಸರ್. ಎಷ್ಟಾಗಿದೆ ಸರ್? 60% ಸೋಲ್ಡ್ ಔಟ್ ಆಗಿದೆ. ಅಂದ್ರೆ ತಿರ್ಗಾ ನೆಕ್ಸ್ಟ್ ವೀಕಲ್ಲಿ ಇವಾಗ ರಿಜಿಸ್ಟ್ರೇಷನ್ ರೆಡಿ ನಡೀತಿದೆ. ಆಲ್ರೆಡಿ 60% ಸೋಲ್ಡ್ ಔಟ್ ಆಗಿದೆ. 40% ಅವೈಲಬಲ್ 40% ಇದೆ ಸರ್. ಓಕೆ ಓಕೆ. ನೆಕ್ಸ್ಟ್ ನಿಮ್ಮ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ಸರ್, ನಮ್ಮ ಕಂಪ್ನಿ ಬಗ್ಗೆ ಹೇಳೋದಾದ್ರೆ ನಮ್ಮ ಸುಮಾರು ಒಂದು 11ರಿಂದ 12 ವರ್ಷದಿಂದ ಕಂಪ್ನಿ ಇದೆ ನಮ್ಮದು. ಓಕೆ, 10ರಿಂದ 11ರಿಂದ ಲೆವೆಟ್ಗಳು ಮಾಡಿದ್ವಿ ಸುಮಾರು ಕಡೆ ನಾವು. ಇದು ಎಷ್ಟನೇ ಪ್ರಾಜೆಕ್ಟ್ ಇದು? ಸರ್, ಇದು ಬಂದು 12ನೇ ಪ್ರಾಜೆಕ್ಟ್ ಸರ್. 12ನೇ ಪ್ರಾಜೆಕ್ಟ್. ಓಕೆ, ಯಾವ್ಯಾವ ಕಡೆ ಮಾಡಿದ್ದೀರಾ ನೀವು? ಸರ್, ನಾನು ನೆನ್ಮಂಗ್ಲ ಕೇಳಿರ್ಬೋದು, ರಾಮೋಳಿ ಕೇಳಿರ್ಬೋದು, ಅಂಡ್ ನಿಮಗೆ ರಾಮನಗರ ಕೇಳಿರ್ಬೋದು. ಹೌದು. ಅಂಡ್ ನಿಮಗೆ ಕೊಮ್ಘಟ್ಟ, ಸೂಲಿಕೆರೆ ಅಲ್ಲೆಲ್ಲ BDA ಪಕ್ಕದಲ್ಲೇ ಮಾಡಿದ್ವಿ ಸರ್ ಪ್ರಾಪರ್ಟಿ. ಹೌದಾ? ತಾವರೆಕೆರೆ ಹತ್ರ ಮಾಡಿದ್ವಿ ಸರ್ ಪ್ರಾಜೆಕ್ಟ್ ಎಲ್ಲ. ಓಕೆ ಓಕೆ ಓಕೆ. ಅಮ್ಯುನಿಟೀಸ್ ಬಗ್ಗೆ ಹೇಳೋದಾದ್ರೆ ಏನೇನು ಕೊಟ್ಟಿದ್ದೀರಾ ನೀವು? ಸರ್, ಸುತ್ತು ಗೇಟೆಡ್ ಕಮ್ಯುನಿಟಿ ಕೊಟ್ಟಿದ್ದೀವಿ ಸರ್. ಅದೇ ಕಾಣಿಸ್ತಾ ಇರ್ಬೋದು, ಪೂರ್ತಿ ನೋಡ್ತಾ ಇದ್ದೀರಾ. ಫುಲ್ ಗೇಟೆಡ್ ಕಮ್ಯುನಿಟಿ ಕೊಟ್ಟಿರುವಂಥದ್ದು. ಸೊ ಎಂಟ್ರೆನ್ಸ್ ಒಂದು ಗೇಟ್ ಇದೆ, ಎಕ್ಸಿಟ್ ಕೂಡ ಒಂದು ಗೇಟ್ ಕೊಟ್ಟಿರುವಂಥದ್ದು. ಮತ್ತು ಪ್ಲಾಂಟೇಶನ್ ಮಾಡಿರೋವಂಥದ್ದನ್ನು ನೋಡ್ತಿರ್ಬೋದು ನೀವು. ಟಾರ್ ರೋಡ್ ಬದಲು ಇವರು ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಏನಂತಂದರೆ ಟಾರ್ ರೋಡ್ಗಿಂತ ಕಾಂಕ್ರೀಟ್ ರೋಡು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಎಷ್ಟು ಅಡಿ ಇದೆ ಸರ್ ಇದು? ಸರ್, ಇದು ರೋಡ್ ಬಂದು 30 ಫೀಟ್ ರೋಡ್ ಬರುತ್ತೆ ನಿಮಗೆ. ಇಷ್ಟು ನಿಮಗೆ ಸ್ಟೀಲ್ ಹಾಕಿ ರೋಡ್ ಮಾಡಿರೋದು. ಆ್ಯಂಡ್ ನಾವು ಏನಂದ್ರೆ ಸರ್, ಮನೆ ಕಟ್ಬೇಕಾದ್ರೆ ಒಂದು ಮೋಲ್ಡ್ಗೆ ಕಂಬಿ ಹಾಕಿ ಮಾಡೋದು ನಾವು. ಹೌದು ಅದಲ್ವಾ? ಏನಂದ್ರೆ ಮನೆ ಕಟ್ಬೇಕಾದ್ರೆ ಒಂದು ಲಾರಿ ಹೋಗ್ಬೋದು, ಇಲ್ಲಿ ಏನೋ ಒಂದು ಇದಾಗುತ್ತೆ ಅಲ್ವಾ, ಅದಕ್ಕೋಸ್ಕರ ಕಂಬಿ ಕಟ್ಟಿ ವರ್ತಬಲ್ ಆಗಿರ್ಲಿ ಅಂತ ಕಾಂಕ್ರೀಟ್ ರೋಡ್ ಮಾಡಿದ್ವಿ ಸರ್. ವಿತ್ ನಿಮಗೆ 30 ಫೀಟ್ ರೋಡ್ ಸರ್. 30 ಫೀಟ್ ರೋಡ್ ಬರುತ್ತೆ. ಹೌದೌದು. ಎಲ್ಲ ಕೆಲವೊಬ್ರು ಜಲ್ಲಿಕಲ್ ರೋಡ್ ಹಾಕ್ಬಿಟ್ಟಿರ್ತಾರೆ, ಕೆಲವೊಬ್ರು ಟಾರ್ ರೋಡ್ ಹಾಕಿರ್ತಾರೆ. ಯಾಕಂದ್ರೆ ಅದಕ್ಕೆಲ್ಲ ಲೈಫ್ ಅಷ್ಟು ಬರೋದಿಲ್ಲ. ಸರ್, ನಾವು ಏನ್ ಗೊತ್ತಾ ಸರ್, ವೀಕ್ಷಕರಿಗೆ ಏನ್ ಹೇಳೋದು ಅಂತಂದ್ರೆ ಸರ್, ನಾವು ಡೆವಲಪ್ಮೆಂಟ್ ಎಲ್ಲ ಕೊಟ್ಟಾದ್ಮೇಲೆ ವೀಕ್ಷಕರಿಗೆ ಹೇಳೋದು ಸರ್ ನಾವು. ಓಕೆ ಓಕೆ. ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಸರ್. ಇಮಿಡಿಯೇಟ್ ಆಗಿ ಇವಾಗ ಮನೆ ಕಟ್ಟಕ್ಕೆ ರೆಡಿ ಇದ್ದಾರೆ ಸರ್. ಮನೆ ಕಟ್ಟಕ್ಕೂ ರೆಡಿ ಇದ್ದಾರಾ? ಖಂಡಿತ ಸರ್. ಸೊ ವೀಕ್ಷಕರೇ, ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವರು ಪ್ಲಾಂಟೇಶನ್ ಮಾಡಿರೋದು ನೋಡ್ತಿರ್ಬೋದು, ರೋಡ್ ನೋಡ್ತಿರ್ಬೋದು, ಮತ್ತು ಸ್ಟ್ರೀಟ್ ಲೈಟ್ ಕೂಡ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ. ಕನೆಕ್ಟಿವಿಟಿ ಅಂತ ಬಂದರೆ ಸೊ ನಿಮಗೆ ಕುಂಬ್ಳಗೂಡಿಂದ ಅಂದರೆ ಮೈಸೂರು ರೋಡ್ ಕುಂಬ್ಳಗೂಡು, ಅಲ್ಲಿಂದ ನಿಮ್ಗೆ ಬರೀ 2.5 ಕಿಲೋಮೀಟರ್ ಆಗುವಂಥದ್ದು ಅಷ್ಟೇ. ದೇವಗೆರೆ ಕ್ರಾಸ್ ಅಂತ ಅಂದ್ಬಿಟ್ಟು. ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸರ್, ನಿಮ್ದು ಆಫೀಸ್ ಎಲ್ಲಿ ಬರೋದು? ಸರ್, ನಮ್ಮ ಕೆಂಗೇರಿ ಉಪನಗರ ಕೈರುಚಿ ಹೋಟೆಲ್ ಅದು KFC ಫಸ್ಟ್ ಫ್ಲೋರೇ ಆಫೀಸ್ ಬರೋದು ಸರ್ ನಮ್ಮದು. ಹೌದಾ? ಓಕೆ. ಆಫೀಸ್ದು ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕಾದ್ರೆ ಅಲ್ಲೂ ನೀವು ಚೆಕ್ಔಟ್ ಮಾಡ್ಕೋಬೋದು. ಬೇಕಾದ್ರೆ ಏನೋ ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿದೆ ಒಂದು ನಂಬರು, ಆ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಸರೌಂಡಿಂಗ್ ಏನೇನು ಫೆಸಿಲಿಟಿ ಇರುವಂಥದ್ದು ಅಂದರೆ ನಿಯರ್ ಬೈ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು. ಯಾಕಂದರೆ ಜನ ತಗೊಳ್ಳೋರೆಲ್ಲ ಪ್ರತಿಯೊಂದು ನೋಡ್ಬಿಟ್ಟೆ ತಗೊಳ್ಳುವಂಥದ್ದು. ಹೌದು ಸರ್. ಇನ್ನೊಂದು ಫೆಸಿಲಿಟಿ ನಮ್ಮ ಲೆವೆಟ್ ಸುತ್ತಮುತ್ತ ಏನಂದ್ರೆ ಸರ್, ಯಾರು ಮನೆ ಕಟ್ತಾರೆ ಅನ್ಕೊಳ್ಳಿ, ಮನೆ ಕಟ್ಟಕ್ಕೆ ಕಾಲೇಜು ಕೇಳ್ತಾರೆ, ಸ್ಕೂಲ್ ಬಸ್ಸು ಕೇಳ್ತಾರೆ, ಮೆಟ್ರೋ ಅವೈಲಬಲ್ ಕೇಳ್ತಾರೆ. ನೋಡಿ ಸರ್, ನಮ್ದು ಮೆಟ್ರೋ ಬಂದು ಇಲ್ಲಿಂದ ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ 4.5 ಕಿಲೋಮೀಟರ್ ಆಗುತ್ತೆ ಸರ್. ರಾಜರಾಜೇಶ್ವರಿ ಹಾಸ್ಪಿಟಲ್ ಕೂಡ ನಿಮಗೆ 4.5 ಕಿಲೋಮೀಟರ್ ಆಗೋದು. ಅಲ್ಲಿ ನಮ್ಮ ಸುತ್ತಮುತ್ತ ನಮ್ಮ ಲೆವೆಟ್ ಪಕ್ಕ ಒಂದು 1/2 ಕಿಲೋಮೀಟರ್ ಹೋದೆ BJ ಸಿಂಟಿನ ಪಬ್ಲಿಕ್ ಸ್ಕೂಲ್ ಇದೆ, ಅಂದ್ರೆ VKIT ಕಾಲೇಜು ಕೂಡ ಇದೆ, ಆಮೇಲೆ ಗೋಲ್ಡನ್ ಪಬ್ಲಿಕ್ ಸ್ಕೂಲ್ ಅಂತ ಕೂಡ ಪಬ್ಲಿಕ್ ಸ್ಕೂಲ್. ಓಕೆ. ಮತ್ತೆ ಇನ್ನೊಂದು ಡಾನ್ ಬಾಸ್ಕೋ ಕಾಲೇಜು ಖಂಡಿತ ನಿಮಗೆ ಕುಂಬ್ಳಗೂಡು ತುಂಬಾ ಹತ್ರದಲ್ಲೇ ಇದೆ ಸರ್. ಡಾನ್ ಬಾಸ್ಕೋ ಕಾಲೇಜು, ಮತ್ತೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು, ಅದು ಡೆಂಟಲ್ ಕಾಲೇಜು ಎಲ್ಲ ಹತ್ರದಲ್ಲೇ ಇದೆ ಸರ್. ಎಲ್ಲೂ ದೂರ ಹೋಗಂಗಿಲ್ಲ, 10 ಕಿಲೋಮೀಟರ್ ದೂರ ಹೋಗಿಲ್ಲ, 15 ಕಿಲೋಮೀಟರ್, 4-5 ಕಿಲೋಮೀಟರ್ ನಿಮಗೆ ಸುತ್ತಮುತ್ತ ವಿಲೇಜ್ ಎಲ್ಲ ತರ ಫೆಸಿಲಿಟಿ ಇರುವಂತದ್ದು. ಜಸ್ಟ್ ಬರೀ 4-5 ಕಿಲೋಮೀಟರ್ ಅಲ್ಲೇ ನಿಮಗೆ ಎಲ್ಲ ತರ ಫೆಸಿಲಿಟಿ ಇರುವಂತದ್ದು. ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಹತ್ರ ಇರುವಂತದ್ದು ಲೇಔಟು. ಸೊ ನೀವು ಯಾರಾದ್ರೂ ವಿಸಿಟ್ಗೆ ಅಂತ ಬಂದ್ರೆ ನೀವು ಅಕ್ಕಪಕ್ಕ ಒಂದ್ಸಲಿ ನೋಡಿ. ಲೇಔಟ್ಗಳು ಇದಾವೆ ಎಲ್ಲ ಕಡೆ ನೋಡಿ. ಡೆವಲಪ್ಮೆಂಟ್ ಯಾವ ತರ ಮಾಡಿದ್ದಾರೆ ಅಂತ ನೋಡಿ. ಏನ್ ಪೇಪರ್ ಬರುತ್ತೆ ಇದು? ಸರ್, ಇದು DC ಕನ್ವರ್ಷನ್ ಈ ಖಾತಾ ಬರುತ್ತೆ ಸರ್. DC ಕನ್ವರ್ಷನ್ ಈ ಖಾತಾ, ಡಿಜಿಟಲ್ ಈ ಖಾತಾನ? ಹೌದೌದು, ಡಿಜಿಟಲ್ ಈ ಖಾತಾ ಬರುವಂಥದ್ದು. ಯಾವುದೇ ನೀವು ಬೇರೆ ಲೇಔಟ್ನ ನೀವು ನೋಡ್ತಿರ್ಬೋದು, BMRDA, BDA, BBMP ಕನ್ವರ್ಷನ್ ಲ್ಯಾಂಡ್ ಎಲ್ಲ ನಿಮ್ಗೆ ಈ ಥರ ಮಾಡಿರ್ತಾರೆ.
ಸೊ ಡಿ ಸಿ ಕನ್ವರ್ಷನ್ ಈ ಖಾತಾ ಸೈಟ್ಗಳು ಆಲ್ಮೋಸ್ಟ್ ಈ ಥರ ನೀವು ಕಮ್ಮಿನೇ ನೋಡಿರ್ತೀರಾ. ಸರ್ BDI ಡೆವಲಪ್ಮೆಂಟ್ ಏನು ಮಾಡಿದಾರೋ ಅದೇ ಥರ ಡೆವಲಪ್ಮೆಂಟ್ ಮಾಡಿದ್ವಿ ಸರ್. BBMP BDA ಏನು ಡೆವಲಪ್ಮೆಂಟ್ ಮಾಡಿರ್ತಾರೋ ಸೇಮ್ ಆಸ್ ಇಟ್ ಈಸ್ ಅದೇ ಥರನೇ ಮಾಡಿರುವಂಥದ್ದು ಲೇಔಟ್ ಇದು. ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ವಿಸಿಟ್ಗೆ ಅಂತ ಬಂದರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಅದನ್ನು ನೋಡ್ಕೊಂಡು ಕೂಡ ಬರ್ಬೋದು. ಸೈಟ್ ಅಂಡ್ ಸೈಟ್ ಆಗಲಿ, ನಿಮಗೆ ಇಂಡಿವಿಜುವಲ್ ಆಗಿ ಸ್ಯಾನಿಟರಿ ಆಗಲಿ, ಡ್ರೈನೇಜ್ ಆಗಲಿ ಎಲ್ಲ ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀವಿ ಸರ್. ಎಲ್ಲ ಇಂಡಿವಿಜುವಲ್. ಹೌದು, ನಿಮಗೆ ಆಗಲೇ ಇದು ನಿಮಗೆ ವಾಟರು ಕೂಡ ನಿಮಗೆ ಎನಿ ಟೈಮ್ ವಾಟರು ಕೂಡ ಇರುತ್ತೆ ಸರ್. 24 hours. 24 hours. ಅಂದರೆ ವಾಟರ್ ಏನು ಕನೆಕ್ಷನ್ ಕೊಟ್ಟಿದ್ದೀರಾ ನೀವು? ಸರ್ ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ. ಅನ್ಕಮಿಂಗ್ ನಿಮಗೆ ಓವರ್ ಟ್ಯಾಂಕ್ ಕೂಡ ಕನ್ಸ್ಟ್ರಕ್ಷನ್ ನಡೀತಿದೆ. ಅದು ಕೂಡ ನಿಮಗೆ ಓವರ್ ಟ್ಯಾಂಕ್ ಕೂಡ. ವರ್ಕ್ ಪೆಂಡಿಂಗ್ ಏನಾದರೂ ಇದೆಯಾ ಸರ್? ವರ್ಕ್ ಪೆಂಡಿಂಗ್ ಅಂತ ಬಂದು ನಮ್ದು ಎಲ್ಲ ಲ್ಯಾಂಡ್ ಫುಲ್ ಡೆವಲಪ್ಮೆಂಟ್ ಫುಲ್ ಕ್ಲಿಯರ್ ಆಗಿದೆ. ವರ್ಕ್ ಪೆಂಡಿಂಗ್ ಏನಂದ್ರೆ ಓವರ್ ಟ್ಯಾಂಕ್ ಇಂದ ಎಂಟ್ರೆನ್ಸ್ ಆರ್ಚ್ ಕೂಡ ವರ್ಕಿಂಗ್ ನಡೀತಿದೆ. ಹೌದು, ಅದು ಕಂಪ್ಲೀಟ್ ಆಗ್ಬಿಡುತ್ತೆ. ಅದು ಕಂಪ್ಲೀಟ್ ಇನ್ ಒಂದು ವೀಕಲ್ಲಿ ಫುಲ್ ಕಂಪ್ಲೀಟ್ ಆಗಿದೆ ಸರ್. ಓಕೆ, ನೀವೇನಾದರೂ ಇಂಡಿವಿಜುವಲ್ ಬೋರ್ವೆಲ್ ಹಾಕಿಸ್ಕೋತೀನಿ ಅಂದರೆ ಬೋರ್ವೆಲ್ ಕೂಡ ಹಾಕ್ಸ್ಕೋಬೋದು. ಲೆವೆಟ್ಗೆ ಅಂತ ಒಂದು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ವರ್ಕ್ ಪೆಂಡಿಂಗ್ ಅಂತ ಬಂದರೆ ಓವರ್ ಟ್ಯಾಂಕ್ ಒಂದು ಮತ್ತು ಎಂಟ್ರೆನ್ಸ್ ಆರ್ಚ್ ಒಂದು ವರ್ಕ್ ಪೆಂಡಿಂಗ್ ಇರುವಂಥದ್ದು ಅಷ್ಟೇ. ಸೊ ಲೆವೆಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಕೇಬಲಿಂಗ್ ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಅಲ್ವಾ? ಕೇಬಲಿಂಗ್ ಎಲ್ಲ ಎಲ್ಲನೂ ಸರ್ ನಮ್ದು ಏನು ಗೊತ್ತಾ ಸರ್, BDAದಲ್ಲಿ ಏನು ಮಾಡಿದ್ದಾರೆ ಸೇಮ್ ಡಿಟ್ಟೋ 100% ಅದೇ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರೋ ಥರ ಆ ಥರ ಸರ್. DC ಕನ್ವರ್ಷನ್ ಅಲ್ಲಿ ಸುತ್ತಮುತ್ತ ಮಾಡಿದ್ದಾರೆ. ಹೌದು, DC ಕನ್ವರ್ಷನ್ ಅಂತ ಮಾಡಿದ್ರು ಅವರು ಮನೆಗೆ ನಾವು ಮನೆ ಕಾಂಪೌಂಡ್ ಹೆಂಗ್ ಹಾಕ್ತೀವೋ ನಾವು ನಮ್ಮ ಲೆವೆಟ್ಗೂ ಅದೇ ಥರ ಕಾಂಪೌಂಡ್ ಕೊಟ್ಟಿದ್ದೀವಿ. ಓಕೆ, ಸುತ್ತನೂ ಗೇಟೆಡ್ ಕಮ್ಯುನಿಟಿ ಮಾಡಿದ್ವಿ. ನಮ್ಮ ಮನೆ ಗೇಟ್ ಹೆಂಗ್ ಹಾಕ್ತೀವ ಸರ್ ಅದೇ ಥರ ಎಂಟ್ರೆನ್ಸ್ ಆರ್ಚ್ ಕೂಡ ಮಾಡ್ತಿದ್ದೀವಿ ಸರ್. ಓಕೆ, ತುಂಬಾ ಚೆನ್ನಾಗಿದೆ. ಬುಕ್ಕಿಂಗ್ ಅಂತ ಬಂದರೆ ಇವಾಗ ನಿಮ್ಮದು ಯಾವ ಥರ ಇರುತ್ತೆ ಪ್ರೊಸೆಸ್? ಸರ್ ನಮ್ಮ ಬುಕ್ಕಿಂಗ್ ಅಂತ ಬಂದರೆ ನಿಮಗೆ ಫಸ್ಟು ಸೈಟ್ ಇಷ್ಟ ಆಗುತ್ತೆ. ಹೌದು, ಆಮೇಲೆ ಫ್ಯಾಮಿಲಿಗೆ ಇಷ್ಟ ಆಗುತ್ತೆ. ಆಮೇಲೆ ನಾವು ಬುಕ್ಕಿಂಗ್ ಅಮೌಂಟ್ ಅಂತ ಬಂದು ನಿಮಗೆ ಡಾಕ್ಯುಮೆಂಟ್ ಕೊಡ್ತೀವಿ. ಬುಕ್ಕಿಂಗ್ ಅಮೌಂಟ್ ಅಂದ್ರೆ ಸ್ಮಾಲ್ ಅಮೌಂಟ್ 10,000 ಕೊಡಿ. 10,000 ಕೊಟ್ಟು ನೀವು ಸೈಟ್ ಲಾಕ್ ಮಾಡ್ಕೊಳ್ಳಿ. ಅಂಡ್ ಲೀಗಲ್ ಹೋಗಿ ಎಷ್ಟು ದಿನ ಟೈಮ್ ಇರುತ್ತೆ ಸರ್? ನಮ್ದು 4 ಇಂದ 5 days ಟೈಮ್ ಕೊಟ್ಟಿರ್ತೀನಿ. 4 to 5 days. ಹೌದು. ಈಗ 1 week ಅಂದರೆ ಕೊಡ್ತೀರಾ? ವೀಕ್ ಅಂದರೆ ಸರ್ ಏನು ಗೊತ್ತಾ ಸರ್, ಇಲ್ಲಿ ತುಂಬ ವಿಸಿಟಿಂಗ್ ಆಗಿದೆ, ಇರೋದೇ ಕಮ್ಮಿ ಸೈಟ್ ಸರ್. ಸೈಟ್ ಡೈಮೆನ್ಷನ್ ಅಂತಂದ್ರೆ ಏನೇನು ಬರುತ್ತೆ ಸರ್? ನಮ್ಮದು ಡೈಮೆನ್ಷನ್ ಎಲ್ಲ ಬಂದಿದ್ದು 20-40 ಇದೆ, 30-40 ಇದೆ, 30-50 ಇದೆ. ಅಂಡ್ ODD ಸೈಟು ಕೂಡ ಇದೆ ಸರ್. ODD ಸೈಟ್ ಖಂಡಿತ 20-30 ಆ ಥರ ಸಿಗಲ್ಲ ಸರ್. 20-30 ಎಲ್ಲ ಇವಾಗ ಹೋಯ್ತು ಸರ್ ಹಿಂದಿನ ಕಾಲಕ್ಕೆ. ಇವಾಗ ಫ್ಯೂಚರ್ ಏನಂದ್ರೆ 20-40 ಆಗಿರ್ಬೋದು, 30-40 ಆಗಿರೋದು ಸರ್. ಬತ್ತಾ ಫ್ಯಾಮಿಲಿ ಚಿಕ್ಕದಾಗಲ್ಲ ಸರ್, ಹೋಯ್ತಾ ದೊಡ್ಡದಾಗುತ್ತೆ. ಅದು ಒಂದು ಕಂಫರ್ಟಬಲ್ ಇರಬೇಕಲ್ವಾ? ನೋಡ್ತಿರಲ್ಲ ವೀಕ್ಷಕರೇ, ಇಲ್ಲಿ ಅವೈಲಬಿಲಿಟಿ ಇರೋದು ಮಾತ್ರ ಲಿಮಿಟೆಡ್ ಸೈಟ್ಸ್ ಅಷ್ಟೇ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸಲಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ಸೊ ಇಷ್ಟ ಆಯಿತು ಅಂತಂದರೆ ಖರೀದಿ ಮಾಡಿ. ಇಲ್ಲಿ ಬಂದು ನಿಮಗೆ 20-40, 30-40, 30-50 ಸರ್. 30-50 ಈ ಥರ ಮೆಜರ್ಮೆಂಟಲ್ಲಿ ಅವೈಲಬಿಲಿಟಿ ಇರುವಂಥದ್ದು ವೀಕ್ಷಕರೇ. ಡಾಕ್ಯುಮೆಂಟ್ಸ್ ಅಂತ ಬಂದರೆ ಇದು DC ಕನ್ವರ್ಷನ್ ಈ ಖಾತಾ ಅಂದರೆ ಡಿಜಿಟಲ್ ಈ ಖಾತಾ ಸಿಗೋವಂಥದ್ದು. ಸೊ ಡಾಕ್ಯುಮೆಂಟ್ಸ್ ಕೂಡ ತುಂಬಾ ಜೆನ್ಯೂನ್ ಆಗಿರೋವಂಥದ್ದು. ವಿಸಿಟ್ ಮಾಡಬೇಕು ಅಂತಂದರೆ ನೀವು ಆಫೀಸು ಕೂಡ ವಿಸಿಟ್ ಮಾಡ್ಬೋದು, ಇಲ್ಲ ಲೇಔಟ್ಗೆ ಬರ್ತೀನಿ ಅಂದರೆ ಲೇಔಟ್ ಕೂಡ ವಿಸಿಟ್ ಮಾಡ್ಬೋದು. ಒಬ್ರು ಇರ್ತಾರಲ್ವ ಸರ್ ಇಲ್ಲಿ? ಸರ್ ಎನಿ ಟೈಮ್ ಅವರ್ಸ್ ನಿಮಗೆ ನಮ್ಮ ಲೆವೆಟಲ್ಲಿ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ ಸರ್. ಯಾರಾದ್ರೂ ಒಬ್ರು ಗೈಡ್ ಮಾಡೋದು ಇದ್ದೇ ಇರ್ತಾರೆ. ಏನಂದ್ರೆ ಸರ್, ಕಸ್ಟಮರ್ ಬರ್ತಾರೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿ ಏನಾಗಲಿ ಇದ್ದೇ ಇರ್ತೀವಿ. ಇಲ್ಲ ನಾವು ಇರ್ತೀವಿ ಅಂದ್ರೆ ಯಾರು ಇರ್ತಾರೆ ಸರ್. ಒಟ್ಟಿನಲ್ಲಿ ಯಾರಾದರೂ ನಿಮ್ಮ ಗ್ರೂಪ್ಸ್ ಕಡೆಯಿಂದ ಯಾರಾದರೂ ಇದ್ದೇ ಇರ್ತಾರೆ. ವೀಕ್ಷಕರೇ, ಇವ್ರು ಬಂದು ಬರೀ 10,000 ಇಟ್ಟಿರೋ ಅಂಥದ್ದು ಬುಕ್ಕಿಂಗ್ ಅಮೌಂಟು. ಅದು ರಿಫಂಡಬಲ್ ಆಗುತ್ತಾ? ಯಾರಾದರೂ ಇನ್ ಕೇಸ್ ಇಷ್ಟ ಆಗಲಿಲ್ಲ ಸೈಟು, ಇಲ್ಲ ಅಂದರೆ ಲೀಗಲ್ ಏನಾದರೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದರೆ? ಖಂಡಿತ ಸರ್. ನೀವು ಡಾಕ್ಯುಮೆಂಟ್ ತೊಗೊಂಡಿರ್ತೀರಾ, ಆ ಡಾಕ್ಯುಮೆಂಟ್ ಲೀಗಲ್ ಏನು ಬಂದಿಲ್ಲ ಅಂದರೆ ಸರ್ ನಾವು ಏನು ಪೇ ಮಾಡಿದ್ದೀವಿ ಅದು ರಿಟರ್ನ್ ಕೊಡ್ತೀವಿ. 100% ಖಂಡಿತ ಸರ್. ರಿಟರ್ನ್ ಒಂದು ಕ್ಷಣ ಯೋಚನೆ ಮಾಡ್ತೀರಾ? ನೀವೇನು ಡಾಕ್ಯುಮೆಂಟ್ ಕೊಡಿ, ನಾವು ಸ್ಲಿಪ್ ಕೊಟ್ಟಿರ್ತೀವಿ, ಸ್ಲಿಪ್ ಕೊಡಿ, ನಾವೇ ಖಂಡಿತ ಒಂದು ಕ್ಷಣ ಯೋಚನೆ ಮಾಡಿದ್ರೆ ರಿಟರ್ನ್ ಮಾಡ್ಕೊಂಡು ಕೊಡ್ತೀವಿ ಸರ್. ಅಕ್ಕಪಕ್ಕ ಡೆವಲಪ್ಮೆಂಟ್ ಆಗಿರೋದು ಕೂಡ ನೀವು ನೋಡ್ತಾ ಇರ್ಬೋದು, ಮನೆಗಳಿರೋವಂಥದ್ದು. ಇವಾಗ ಕೆಲವೊಬ್ರು ಲೋನ್ಗೆ ಹೋಗ್ತೀನಿ ಅಂತಂದರೆ ಯಾವ ಥರ ಪ್ರೊಸೆಸ್ ಇರುತ್ತೆ ಸರ್? ಖಂಡಿತ 80% ಲೋನು ಕೂಡ ನಮ್ಮ ಹತ್ರ ಇರುತ್ತೆ ಸರ್. 80% ಲೋನ್ ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಮಾಡ್ಸ್ಕೊಂಡು ಕೊಡ್ತೀವಿ ಸರ್. ನ್ಯಾಷನಲೈಸಸ್ ಬ್ಯಾಂಕಲ್ಲಿ ಆಗುತ್ತಲ್ವಾ? ಎಲ್ಲ ಆಗುತ್ತೆ. HDFC, LIC, ಟಾಟಾ ಕ್ಯಾಪಿಟಲ್, ICICI ಬ್ಯಾಂಕು, ಇದರಲ್ಲೆಲ್ಲ ಆಗುತ್ತೆ ಸರ್. 100% ಆಗುತ್ತೆ. ಖಂಡಿತ ಸರ್, ನಾವೇ ಮಾಡ್ಸ್ಕೊಂಡು 100%. ಕಸ್ಟಮರ್ ಪ್ರೊಫೈಲ್ ಮೇಲೂ ಡಿಪೆಂಡ್ ಆಗುತ್ತಲ್ಲ? ಹೌದು ಸರ್. ಹೌದು, ಏನು ಬೇಡ ಸರ್, ಆಧಾರ್ ಕಾರ್ಡು, ಪಾನ್ ಕಾರ್ಡು, ರೇಷನ್ ಕಾರ್ಡ್ ಇದ್ರೆ ಸರ್ ನಾವೇ 80% ಲೋನ್ ಮಾಡ್ಸ್ಕೊಂಡು. ನಮ್ಮ ಕಡೆ ನಮ್ಮ ಕಂಪ್ನಿಯಿಂದ ಏನಂದ್ರೆ ಸರ್, ನಾವು ಟೇಪ್ ಹಾಕಿರ್ತೀವಿ. ಕಂಪ್ನಿ ಕಡೆಯಿಂದ 80% ಲೋನ್ ಮಾಡಿಸ್ಕೊಡ್ತೀರಾ? ಖಂಡಿತ. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ, ಲೇಔಟಲ್ಲಿ ನೀರಿನ ವ್ಯವಸ್ಥೆ ಕೊಟ್ಟಿರುವಂಥದ್ದು. ಸೊ ಎಷ್ಟು ಫೋರ್ಸಾಗಿ ಬರ್ತಾ ಇದೆ ನೀರು ಅಂತಂದರೆ ನೋಡ್ತಿರ್ಬೋದು, ತುಂಬಾ ಫೋರ್ಸ್ ಇದೆ. ಇಂಡಿವಿಜುವಲ್ ಬೋರ್ ಬೇಕಾದ್ರೆ ಹಾಕ್ಸ್ಕೋಬೋದು. ಒಂದು ಬೋರ್ ಹಾಕ್ಸಿದ್ದಾರೆ ಆಲ್ರೆಡಿ. ಸೊ ವಾಟರ್ ಮಾತ್ರ ತುಂಬಾ ಫೋರ್ಸಾಗಿ ಬರ್ತಾ ಇದೆ. ಹೌದು, ವಾಟರ್ಗೆ ಏನು ತೊಂದರೆ ಇಲ್ಲ ಸರ್. ಇಲ್ಲಿ ನಿಮಗೆ ಸೂಪರ್ಗೆ ಬರುತ್ತೆ. ಯಾವ ನೀರಿನ ವ್ಯವಸ್ಥೆ ಇಲ್ಲಿ ಇರೋವಂಥದ್ದು ಸರ್? ನಮಗೆ ನಿಯರೆಸ್ಟ್ ನಿಮಗೆ ಪಂಚಾಯತಿಂದ ವಾಟರ್ ಕೊಡ್ತಾರೆ. ಓಕೆ, ನಮ್ಮ ಬೋರ್ವೆಲ್ ಕೂಡ ನಮ್ಮ ಲೆವೆಟಿಂದ ಬೋರ್ವೆಲ್ ಕೊಟ್ಟಿದ್ದೀವಿ. ಓವರ್ ಟ್ಯಾಂಕ್ ಕೂಡ ಇಂಡಿವಿಜುವಲ್ ಹಾಕ್ಸ್ಕೊಂತೀವಿ. ಇಂಡಿವಿಜುವಲ್ ಬೋರ್ ಇಂಡಿವಿಜುವಲ್ ಕೂಡ ಹಾಕ್ಸ್ತೀವಿ. ನೋಡ್ತಿರ್ಬೋದು ವೀಕ್ಷಕರೇ, ಇದು ಫೋಟೋ ಎಲ್ಲ ಯಾರ್ದಿದು ಸರ್? ಎಲ್ಲ ಸೈಟ್ ತೊಗೊಂಡು ರಿಜಿಸ್ಟರ್ ಆಗಿರೋರು ಸರ್. ರಿಜಿಸ್ಟರ್ ಮಾಡ್ಕೊಂಡಿರೋ ಫೋಟೋನ ಇದು? ನೀವು ನೋಡ್ತಿರ್ಬೋದು ನೋಡಿ, ಇಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರೋ ಫೋಟೋ ಕೂಡ ಇಲ್ಲಿ ಹಾಕಿರೋಂಥದ್ದು. ಲೇಔಟ್ ಪ್ಲಾನ್ ಕೂಡ ಇದೆ ಇಲ್ಲಿ. ಹೌದು ಸರ್. ಮತ್ತೆ ಇದೇನು ಗೇಟೆಡ್ ಕಮ್ಯುನಿಟಿ? ಎಂಟ್ರೆನ್ಸ್ ಆರ್ಚ್ ಕೂಡ ಆಗ್ಲೇ ಹೇಳಲ್ಲ. ಎಂಟ್ರೆನ್ಸ್ ಆರ್ಚ್ ಕೂಡ
ಪಿಟ್ಟು ಹಿಂಗೆ ಬರುತ್ತೆ ಸರ್. ಸೊ ಇದೇ ಥರ ಬರುವಂಥದ್ದು. ಹೌದು. ಓಕೆ, ಅದು ಒಂದು ಮತ್ತೆ ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ. ಮತ್ತೆ ಇದೇನಿದು ಸರ್ ನಿಮಗೆ ಆಗಲೇ ರೋಡ್ ಹೇಳಿದ್ನಲ್ಲ ಸರ್, ನಿಮಗೆ ವಿತ್ ನಿಮಗೆ ಕಂಬಿ ಕಟ್ಟಿಸಿ ಮಾಡಿದ್ದೀವಿ ಅಂತ ಹೇಳಿದ್ನಲ್ಲ, ಅದೇ ತರ ಸೇಮ್ ಡಿಟ್ಟು ಇದೇ ತರ ಕಟ್ಟಿ ಮಾಡಿರೋ ಸರ್. ಓಕೆ ಓಕೆ ಓಕೆ, ಇಲ್ಲಿ ಮೆಟ್ರೋ ಸ್ಟೇಷನ್ ಇರ್ಬೋದು. ಮತ್ತೆ ಇದೇನಿದು ಸರ್? ಇದು ನಿಮಗೆ ಪೆಲಿಪ್ಪರ್ ರಿಂಗ್ ರೋಡ್ ಮಹಾ ರೋಡ್ ಅಂತ ಹೇಳಿದೆ, ಬಿಡಿಯಿಂದ ಒಳಗಡೆ ಬರ್ತಿದ್ದೆ ರೋಡ್ ಅಂತ. ಚೆಲಗಟ್ಟೆ ಮೆಟ್ರೋ ಸ್ಟೇಷನ್ ಅಂತ ಕೂಡ ಕಂಟಿನ್ಯೂ ಆಯ್ತಿದೆ ಇದು. ಹೌದು, ಅದು ನಮ್ಮ ಪ್ರಾಜೆಕ್ಟ್ ಇಂದ ನಿಮಗೆ ಒಂದು 200 ಮೀಟರ್ಸ್ ಅಲ್ಲೇ ಬರ್ತಿರೋದು, ಹೊಸ ರೋಡ್ಗೆ ಅಟ್ಯಾಚ್ ಆಗುವಂಥದ್ದು 360 ಅಡಿ ರೋಡ್, ಪೆಲಿಪ್ಪರ್ ರಿಂಗ್ ರೋಡ್ ಅಂತ. ಈ ಥರ ವ್ಯವಸ್ಥೆ ಮಾಡಿರುವಂಥದ್ದು ವೀಕ್ಷಕರೇ ನೀವು ನೋಡ್ತಿರ್ಬೋದು. ಮತ್ತು ಎಲೆಕ್ಟ್ರಿಸಿಟಿನ ಆಲ್ರೆಡಿ ಎಲ್ಲದಕ್ಕೂ ಕೇಬ್ಲಿಂಗ್ ಅಂಡರ್ಗ್ರೌಂಡೇ ಕೊಟ್ಟಿರುವಂಥದ್ದು. ಎಲ್ಲನೂ ಕನೆಕ್ಷನ್ ಆಲ್ರೆಡಿ ಬರ್ತಾ ಇದೆ. ವಾಟರ್ ಕನೆಕ್ಷನ್ ಇದೆ, ಆಲ್ರೆಡಿ ನೀರು ಕೂಡ ಬರ್ತಾ ಇದೆ. ಕರೆಂಟ್ ಕನೆಕ್ಷನ್ ಇದೆ, ಆಲ್ರೆಡಿ ಕರೆಂಟ್ ಸಪ್ಲೈ ಕೂಡ ಇದೆ. ಸೊ ಎಲ್ಲದಕ್ಕೂ ಇಂಡಿವಿಜುವಲ್ ನೀವು ಬೈಪರ್ಕೇಷನ್ ಮಾಡಿರುವಂಥದ್ದನ್ನ ನೋಡ್ತಿರ್ಬೋದು. ಸೈಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಎಲ್ಲ ಇಂಡಿವಿಜುವಲ್ ಸೈಟ್ಗಳಿಗೆ. ಸೊ ಅದನ್ನು ನೋಡ್ತಿರ್ಬೋದು. ಇದು DC ಕನ್ವರ್ಷನ್ ಈ ಖಾತಾ, ಎಲೆಕ್ಟ್ರಾನಿಕ್ ಈ ಖಾತಾ ಬರೋವಂಥದ್ದು ಪ್ರಾಪರ್ಟಿ. ಇದು ಲೇಔಟ್ನ ಫುಲ್ ಡೀಟೇಲ್ಸ್ ತಿಳ್ಕೊಟ್ಟಿದ್ದೀರಾ. ಸೊ ಫೈನಲ್ ಆಗಿ ಪ್ರೈಸ್ ಅಂತ ಬಂದರೆ ಏನು ಕೊಟ್ಟು ಮಾಡ್ತಿರೋದು ಸರ್? ನಾವು 3800 ಮಾಡ್ತಾ ಇದ್ದೀವಿ. 3800. ಹೌದು, ನೆಗೋಷಿಯಬಲ್ ಕೂಡ ಇದೆ. ನೆಗೋಷಿಯಬಲ್ ಆಗುತ್ತಾ? ಖಂಡಿತ ಸರ್. ಬನ್ನಿ, ಇವಾಗ ಹಬ್ಬಗಳು ಬರ್ತಿದೆ, ಆಫರ್ ಅಂತ ಇದೆ. ಇವಾಗ ಆಫರ್ಸ್ ಕೂಡ ಇದೆ ಸರ್. ಇವಾಗ ಏನಿದೆ ಆಫರು ಸರ್? ಆಫರ್ ಅಂದ್ರೆ ಏನು, ಇವಾಗ ವರಲಕ್ಷ್ಮಿ ಹಬ್ಬ ಬರ್ತಿದೆ. ಹೌದು, ವರಲಕ್ಷ್ಮಿ ಹಬ್ಬದಲ್ಲಿ ರಿಜಿಸ್ಟ್ರೇಷನ್ ಆಗಲಿ ಅಗ್ರಿಮೆಂಟ್ ಆಗಲಿ ಯಾರು ಮಾಡ್ಸ್ಕೊಂಡಿರ್ತಾರೋ ಅವ್ರಿಗೆ ಬೆಳ್ಳಿ ಗಿಫ್ಟ್ ಅಂತ ಕೊಡ್ತೀವಿ, ಬೆಳ್ಳಿ ದೀಪ ಅಂತ ಗಿಫ್ಟ್ ಕೊಡ್ತಾ ಇದ್ದೀವಿ. ಅದಕ್ಕೊಂದು ಫೋಟೋನು ಕೂಡ ಪ್ರೊಸೆಸಿಂಗ್ ಕೊಡ್ತಾ ಇದ್ದೀನಿ ಸರ್. ಓಕೆ, ಸೊ ಫುಲ್ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಲೇಔಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಫುಲ್ಲು ಗೇಟೆಡ್ ಕಮ್ಯುನಿಟಿ ಕೊಟ್ಟಿರೋವಂಥದ್ದು, ಅಮ್ಯುನಿಟೀಸ್ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಲೀಗಲ್ ವಿಷಯಕ್ಕೆ ಅಂತ ಬಂದರೆ DC ಕನ್ವರ್ಷನ್ ಈ ಖಾತಾ, ಎಲೆಕ್ಟ್ರಾನಿಕ್ ಈ ಖಾತಾ ಆಗಿರೋವಂಥದ್ದು. ಮೇಯ್ನಾಗಿ ಲೀಗಲ್ನ ನೀಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ನೀವು ಯಾವುದೇ ಒಂದು ಪ್ರಾಪರ್ಟಿನ ಖರೀದಿ ಮಾಡ್ತಾಯಿದ್ದೀನಿ ಅಂತಂದರೆ ಮೇಯ್ನ್ ಇಂಪಾರ್ಟೆಂಟೇ ಲೀಗಲು. ಸೊ ಒಂದು 2-3 ಲಾಯರ್ ಹತ್ರ ಲೀಗಲ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮ್ಗೆ ಲೀಗಲೆಲ್ಲ ಓಕೆ ಆಯಿತು ಅಂತಂದರೆ ಆಮೇಲೆ ಫರ್ದರ್ ನೀವು ರಿಜಿಸ್ಟ್ರೇಷನ್ಗೆ ಮೂವ್ ಆಗಿ ಅಂತ ಹೇಳ್ತಾ. ಸೊ ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನನ್ನ ಚಾನಲ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.